ಎಲ್ಲಿಗೆ ಹೊರಟೆ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಗಾರ್ಗಿ, ಅದು ನೋಡಮ್ಮ, ಅವಳು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾಳೆ. ಅವಳು ಹೋಗಿ ಬರಲಿ, ವಿಷಯ ಏನು ಅಂತ ನಮ್ಮ ಹತ್ರ ಹೇಳು. ಅವಳು ಬಂದ್ಮೇಲೆ ನಾವೇ ಅವಳು ತಿಳಿಸಿ. 2 ನಿಮಿಷದಲ್ಲಿ ಪ್ರಪಂಚ ಮುಳುಗೋಗೋದಿಲ್ಲ. ಬೈ ದ ವೇ, ನಾ ಬಂದಿರೋದು ನಿನ್ನ ಹತ್ರ ಮಾತಾಡೋದಕ್ಕೆ. ಪಪ್ಪಂಗೆ ಏನ್ ಮಾಡ್ದೆ ನೀನು? ನಿನ್ನೆಯಿಂದ ಪಪ್ಪ ಕಾಣ್ತಾ ಇಲ್ಲ. ನೀನೇ ಏನೋ ಹೇಳಿ ಪಪ್ಪಂಗ್ ತಲೆ ಕೆಡ್ಸಿದ್ಯಾ. ಐ ಡಿಮಾಂಡ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಡ್ಯಾಡಿ ಕಾಣ್ತಾ ಇಲ್ವಾ? ಓ ಗಾಡ್. ಈ ನಾಟಕ ಎಲ್ಲ ಬೇಡ. ಪಪ್ಪನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಏನು? ನಾನ್ ಡ್ಯಾಡಿನ ಬಚ್ಚಿಟ್ಟಿದ್ದೀನ? ಏನ್ ಹೇಳ್ತಾ ಇದ್ಯಾ? ಅವತ್ ನಾನ್ ಮನೆ ಬಿಟ್ಟು ಬಂದಾಗಿದ್ದ ಡ್ಯಾಡಿ ಮುಖಾನೇ ನೋಡಿಲ್ಲ ನಾನು. ನೀನೇ ಸುಮ್ನೆ ಇಲ್ಲಿ ಬಂದು ನನ್ನ ಪ್ರಶ್ನೆ ಮಾಡಿ ಹಿಂಸೆ ಕೊಡ್ತಾ ಇದ್ಯಾ. ರಿಯಲಿ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಡ್ಯಾಡ್. ನಿಜವಾಗ್ಲು ಡ್ಯಾಡಿ ಕಾಣ್ತಾ ಇಲ್ಲ ಅಂತ ನಂಗೆ ಈಗ್ಲೇ ಗೊತ್ತಾಗಿದ್ದು. ನನಗ್ ಗೊತ್ತಿತ್ತೆ ನೀನ್ ಹೀಗೆ ಹೇಳ್ತೀಯ ಅಂತ ಗೊತ್ತಿತ್ತು. ನಿನಗೆ ಇನ್ನೊಬ್ಬರ ಸುಖ ಸಹಿಸ್ಕೊಳಕ್ ಆಗೋದಿಲ್ಲ. ಪಪ್ಪ ನಮ್ ಜೊತೆ ಸಂತೋಷವಾಗಿದ್ರಲ್ಲ, ಅದು ನಿನ್ ಕಣ್ಣು ಒತ್ತಾ ಇತ್ತು. ನನ್ನನ್ನು ವಿಮಾನ ಹೊಗಳಿದ್ರು ನೋಡು, ಅದು ನಿನ್ ಹೊಟ್ಟೆಯಲ್ಲಿ ಬೆಂಕಿ ಇಡ್ತು. ನೀನ್ ಇಂಥ ನೀಚ ಸ್ಥಾನಕ್ಕೆ ಇಳಿತೀಯ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ನಾಲ್ಗೆ ತುಂಬಾ ಉದ್ದ ಆಯ್ತಮ್ಮ. ದಯವಿಟ್ಟಾಗಿ ಹಿಂಸೆ ಕೊಡೋಕೆ ನಿನ್ಗೆ ಯಾವ ಹಕ್ಕು ಇಲ್ಲ. ಅವಳೆ ನಿನ್ ಮನೇಲಿದ್ದಾಳ ಅಥವಾ ನಿನ್ ಮನೇಲಿರೋ ಜೀತದ ಆಳು ಅಂತ ಅನ್ಕೊಂಡಿದ್ಯಾ? ನಾಲ್ಗೇನ ಸ್ವಲ್ಪ ಹದ್ದು ಬಸ್ನಲ್ಲಿ ಇಟ್ಕೊಂಡು ಮಾತಾಡು. ನೋಡಿ, ನೀವ್ ಅವಳ ಪರ ವಹಿಸ್ಕೊಂಡು ಮಾತಾಡೋದು ನನಗೆ ಇಷ್ಟ ಇಲ್ಲ. ಇದು ನಮ್ಮನೆ ವಿಷಯ. ಆ ಎಚ್ಚರ ನಿಮಗಿದ್ರೆ ಒಳ್ಳೇದು. ಪರವಾಗಿಲ್ವೇ? ಚೆನ್ನಾಗಿ ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ಯಾ? ನಿನ್ ಬಗ್ಗೆ ಮಾತಾಡಿದ್ರೆ ಸಾಕು, ಎಲ್ರು ನನ್ ಮೇಲೆ ಎಗರಾಡ್ತಾರೆ. ಇದಕ್ಕೆಲ್ಲ ನೀನೇ ಕಾರಣ. ಪಪ್ಪ ಬಿಲ್ ಪೇಪರ್ಗೆ ಎಲ್ಲಿ ಸೈನ್ ಹಾಕ್ಬಿಡ್ತಾರೋ ಅಂತ ಭಯ ಆಯ್ತು ನಿನ್ಗೆ. ಸೈನ್ ಹಾಕಿದ್ರೆ ನಿನಗೆ ಆಸೆ ಸಿಗಲ್ವಲ್ಲ. ಅಬ್ಬಾ, ಎಂತ ಹೆಣ್ಣು ನೀನು! ಸ್ವಂತ ತಂದೆನ ಹಾರಿಸ್ಕೊಂಡೋಗಿ ಬಚ್ಚಿಡದ. ಮನೇಲಿದ್ದಾಗ್ಲೇ ನೀನ್ ಹೊಟ್ಟೆ ಕಿಚ್ಚಿಂದ ಉರಿತಿದ್ದವಳು. ಇನ್ ಮನೆಯಿಂದ ಹೊರಗಿದ್ಬಿಟ್ರೆ ಹೊಟ್ಟೆ ಉರಿ ಕಮ್ಮಿ ಆಗ್ಬಿಡುತ್ತಾ? ಪಪ್ಪನ್ನ ನಿನ್ನಷ್ಟು ಹಿಂಸೆ ಕೊಟ್ಟವಳು ಬೇರೆ ಯಾರು ಇಲ್ಲ. ಆ ದೇವ್ರು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹಿ ವಿಲ್ ಟೇಕ್ ರಿವೆಂಜ್. ಅಂಡ್ ರಿಮೆಂಬರ್, ಐ ಜಸ್ಟ್ ಹೇಟ್ ಯು. ಯು ವಿಲ್ ರೀಪ್ ಫಾರ್ ವಾಟ್ ಎವರ್ ಯು ಹವ್ ಡನ್. ನಾನೇನ್ ಮಾಡ್ದೆ? ನನ್ ಪಾಡಿಗೆ ನಾನಿದ್ರು ಇವ್ರು ನನ್ನ ಮೇಲೆಲ್ಲ ಯಾಕೆ ಅಪವಾದ ಹೊರಿಸ್ತಾರೆ? ಅಲ್ಬೇಡಮ್ಮ, ಆ ಭಗವತಿ ಮೇಲೆ ಪ್ರಮಾಣ ಮಾಡಬೇಕು. ನಿನ್ನನ್ನು ಗೋಳೈಕೊಂಡವರು ಯಾವತ್ತೂ ಉದ್ಧಾರ ಆಗಲ್ಲ. ಸೈರಣಿಗೂ ಒಂದು ಮಿತಿ ಇದೆ. ನೀನು ಇಷ್ಟೊಂದು ಸಹಿಸ್ಕೊಂಡಿದ್ದೆ ಹೆಚ್ಚು. ನೀನು ಈ ತಾಳ್ಮೆಗೆ ಆ ದೇವರು ಒಳ್ಳೇದು ಮಾಡೋಣ. ಅಂಕಲ್, ನಂಗೇನು ಹೇಳಿದ್ರು ನಂಗೇನು ಬೇಜಾರಾಗ್ತಿರ್ಲಿಲ್ಲ. ಅದು ನೀವು ದೊಡ್ಡವರು, ನಿಮಗೆ ಹಾಗೆಲ್ಲ ಹೇಳಿದ್ದಕ್ಕೆ ನಂಗೆ ತುಂಬಾ ದುಃಖ ಆಗ್ತಿದೆ. ಅವಳು ನಿನ್ನ ತಂದೆಗೆ ಬಿಟ್ಟಿಲ್ಲ. ಇನ್ನು ನಾನು ಯಾವ ಮಹಾಲೆಕ್ಕ? ಅವಳಂದಿದ್ದು ಅವಳನ್ನೇ ತಿನ್ನುತ್ತೆ. ನೀನೇನು ಚಿಂತೆ ಮಾಡಬೇಡಮ್ಮ, ಏನು ಚಿಂತೆ ಮಾಡಬೇಡ. ಛೇ, ನಾನು ಈ ಮನುಷ್ಯ ವೇಷದ ರಾಕ್ಷಸಿನ ನೋಡೇ ಇರಲಿಲ್ಲ. ಇವತ್ತೇ ನೋಡಿದ್ದು. ಹೆಂಗಸರಿಗೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲಮ್ಮ. ಹೋಗ್ಲಿ ಬಿಡು ಸಂಯುಕ್ತ, ನಾವೆಲ್ಲ ಇದ್ದೀವಿ, ನೀನು ಬೇಜಾರು ಮಾಡ್ಕೊಬೇಡಮ್ಮ. ಸಂಯುಕ್ತ, ನಿನ್ನಲ್ಲಿ ಇದ್ದಿದ್ದ ಅಭಿಮಾನ ನಂಗೆ ಇವತ್ತು ಇನ್ನೂ ಹೆಚ್ಚಾಗಿದೆ. ಅವ್ರೆಲ್ಲರಿಗಿಂತ ನೀನೇ ಗ್ರೇಟ್. ಡೋಂಟ್ ಕೇರ್ ಫಾರ್ ಹರ್. ಅಕ್ಕ, ನೀನೇ ಒಳ್ಳೆಯವಳು, ಅವರೆಲ್ಲ ಕೆಟ್ಟವರು. ನೋಡ್ದೇನಮ್ಮ, ನಿನ್ನ ಬಗ್ಗೆ ನಮಗೆಲ್ಲ ಎಷ್ಟು ಕಾಳಜಿ ಇದೆ ಅಂತ. ನಿನ್ನ ಕೆಲ್ಸಕ್ಕೆ ಹೋಗೋದು, ಇಲ್ಲ ಆಗಿರೋದನ್ನೆಲ್ಲ ಮರ್ತ್ಬಿಡು, ಚಿಂತೆ ಮಾಡಬೇಡ. ಇಲ್ಲ ಅಂಕಲ್, ನನ್ನ ಅಸ್ತಿತ್ವನೇ ಕಳ್ಕೊಂಡಾಗ ಅನ್ನಿಸ್ತಿದೆ. ನಾನೆಲ್ಲೂ ಹೋಗಲ್ಲ. ಸಂಯುಕ್ತ,